ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲಾವಣ್ಯ ಕ್ಲಾಸಸ್. ಇವತ್ತು ನಾವು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಸೆಕೆಂಡ್ ಸೆಮ್ಮಿನ SCP ಸಿಲೆಬಸ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟನ್ನು ಸ್ಟಾರ್ಟ್ ಮಾಡೋಣ. ಫಸ್ಟ್ ಚಾಪ್ಟರು ಪರ್ಸ್ಪೆಕ್ಟಿವ್ ಇನ್ ಹ್ಯೂಮನ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್. ಹ್ಯೂಮನ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಅಂದಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಅನಿಸುತ್ತೆ HR. ಅದೇ ಒಂದು ಆರ್ಗನೈಸೇಷನಲ್ಲಿ HR ಇರ್ತಾನಲ್ಲ, ಅವನ ರೋಲ್ ಏನು, ಅವನನ್ನು ಹೇಗೆ ಹೈಯರ್ ಮಾಡ್ಕೋತಾರೆ, ಮತ್ತು ಆ HR ಮಿಕ್ಕಿದ ಎಂಪ್ಲಾಯೀಸ್ನ ಹೇಗೆ ಹೈಯರ್ ಮಾಡ್ಕೋತಾನೆ, ಪ್ಲಸ್ ಅದ್ರ ಜೊತೆ ಅವನದು ಯಾವ್ಯಾವ ಕೆಲಸ ಇರುತ್ತೆ, ರೋಲ್ಸ್ ಇರ್ಬೋದು, ಇಂಪಾರ್ಟೆನ್ಸ್ ಇರ್ಬೋದು, ಅವನು ಎಷ್ಟು ಇಂಪಾರ್ಟೆಂಟ್ ಒಂದು ಆರ್ಗನೈಸೇಷನ್ಗೆ ಅನ್ನೋದನ್ನು ನಾವು ಈ ಚಾಪ್ಟರಲ್ಲಿ ಕಲಿತೀವಿ. ನೀವಿನ್ನ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಟ್ಸ್ ಏನಾದರೂ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಹಾಕಿರ್ತೀನಿ. ನಂಗೆ ಇನ್ಸ್ಟಾದಲ್ಲಿ DM ಮಾಡಿದ್ರೆ ನಾನು ನಿಮಗೆ ನೋಟ್ಸ್ನ ಸೆಂಡ್ ಮಾಡ್ತೀನಿ. ಇವಾಗ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಏನಂತ ನೋಡೋಣ. ಅಂದರೆ ಅಲ್ಲಿ ಆರ್ಗನೈಸೇಷನಲ್ಲಿ ವರ್ಕ್ ಮಾಡ್ತಿರ್ತಾರಲ್ಲ, ಅವ್ರನ್ನ ಮ್ಯಾನೇಜ್ ಮಾಡೋವಂಥದ್ದು, ಕರೆಕ್ಟ್ ವ್ಯಕ್ತಿನ ಹೈಯರ್ ಮಾಡ್ಕೊಳ್ಳೋ ಅಂಥದ್ದು, ಅವನಿಗೆ ಪ್ರಾಪರಾಗಿ ಟ್ರೈನಿಂಗ್ ಕೊಡೋದು, ಮತ್ತು ಹಾಗೆಯೇ ಅವ್ನು ಮಾಡೋ ಕೆಲಸಕ್ಕೆ ತಕ್ಕಂತೆ ಸಂಬಳ ಕೊಡೋವಂಥದ್ದು, ಮತ್ತು ಅವ್ನು ಕೆಲಸ ಮಾಡ್ತಿರೋ ಜಾಗನ ಸೇಫ್ ಮತ್ತು ಪಾಸಿಟಿವ್ ಎನ್ವಿರಾನ್ಮೆಂಟಾಗಿ ಕನ್ವರ್ಟ್ ಮಾಡೋದು. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂದರೆ ಏನಂತ ಗೊತ್ತಾಯ್ತಲ್ವಾ. ಈಗ ನಾನೇ ಒಂದು HR ಅಂತ ಅಂದ್ಕೊಳ್ಳಿ, ಒಂದು ಆರ್ಗನೈಸೇಷನಲ್ಲಿ HR. ಸೊ ಏನು ಮಾಡ್ತೀನಿ, ಮ್ಯಾನೇಜ್ ಮಾಡ್ತೀನಿ. ನಮ್ಮ ಆರ್ಗನೈಸೇಷನ್ ಒಳಗಡೆ ಇರೋ ಎಂಪ್ಲಾಯೀಸನ್ನೆಲ್ಲ ಪ್ರಾಪರಾಗಿ ಮ್ಯಾನೇಜ್ ಮಾಡ್ತೀನಿ. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈ ಮ್ಯಾನೇಜ್ಮೆಂಟ್ ಅಂದರೆ, ಅವ್ರಿಗೆ ಕೆಲ್ಸಕ್ಕೆ ತೊಗೊಳೋದ್ರಿಂದ ಹಿಡಿದು ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಆ್ಯಂಡ್ ಇವ್ರ ಕೈಯಲ್ಲಿ ಈ ಕೆಲಸ ಮಾಡೋದಕ್ಕಾಗುತ್ತಾ ಇಲ್ವಾ ಅದನ್ನೆಲ್ಲ ಚೆಕ್ ಮಾಡಿ, ಇದನ್ನು ಚೆಕ್ ಮಾಡೋದನ್ನ ನಾವು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಇದು ಹೇಗೆ ಸ್ಟಾರ್ಟ್ ಆಯಿತು ಅಂದರೆ, ಸ್ಟಾರ್ಟಿಂಗಲ್ಲಿ ಲೇಬರ್ ವೆಲ್ಫೇರ್ ಆಫೀಸರ್ ಅಂತ ಇತ್ತು. ಇವಾಗ ಏನು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಆಗಿದೆಯಲ್ವಾ, ಅದು ಫಸ್ಟು ಲೇಬರ್ ವೆಲ್ಫೇರ್ ಆಫೀಸರ್ ಅಂತ ಹೇಳ್ತಿದ್ವಿ ವರ್ಡನ್ನ. ಅವನೇನು ಮಾಡ್ತಿದ್ದ ಅಂದರೆ, ಓನರ್ ಮತ್ತು ವರ್ಕರ್ ಮಧ್ಯದಲ್ಲಿ ಬ್ರಿಡ್ಜಾಗಿ ವರ್ಕ್ ಮಾಡ್ತಿದ್ದ. ಅರ್ಥ ಆಗ್ತಿದ್ದಲ್ವ ನಿಮಗೆ? ಓನರ್ ಹೇಳಿದ ಕೆಲಸನ ಬಂದು ವರ್ಕರ್ಸಿಗೆ ಹೇಳ್ತಾ ಇದ್ದ. ಇನ್ ಕೇಸ್ ಏನಾದರೂ ವರ್ಕರ್ಸ್ ಅದಾಗಲ್ಲ ಅಂದರೆ ಸೀದಾ ಹೋಗ್ಬಿಟ್ಟು ಓನರ್ಗೆ ಹೇಳ್ತಾ ಇದ್ದ. ಅವನ ಮೇಲೆ ಏನು ತಲೆನೋವು ಇರ್ತಾ ಇರಲಿಲ್ಲ, ಜಸ್ಟ್ ಮೀಡಿಯೇಟರ್ ಥರ ಆ ಕಡೆ ಈ ಕಡೆ ಕೆಲಸ ಮಾಡ್ತಾಯಿದ್ದ. ನೆಕ್ಸ್ಟು ಲೇಬರ್ ವೆಲ್ಫೇರ್ ಆಫೀಸರ್ ಅನ್ನೋ ನೇಮನ್ನ ಚೇಂಜ್ ಮಾಡಿದ್ರು, ಪರ್ಸ್ನಲ್ ಆಫೀಸರ್ ಅಂತ ಮಾಡಿದ್ರು. ಇವಾಗ ಈ ಪರ್ಸ್ನಲ್ ಆಫೀಸರ್ ಏನು ಕೆಲಸ ಮಾಡ್ತಿದ್ದ ಅಂದರೆ, ರೆಕ್ಯೂಟ್ ಮಾಡ್ಕೊಳ್ಳೋದು, ಸೆಲೆಕ್ಷನ್ನು ಮತ್ತು ಪ್ಲೇಸ್ಮೆಂಟ್ ಮಾಡ್ತಾಯಿದ್ದ. ಅರ್ಥ ಆಗ್ತಿದ್ದೆ ಅಲ್ವಾ? ಸ್ಟಾರ್ಟಿಂಗಲ್ಲಿ ಅವ್ನಿಗೇನು ಅಷ್ಟು ತಲೆನೋವು ಇರ್ತಾ ಇರಲಿಲ್ಲ, ಅಷ್ಟೊಂದು ಆ್ಯಕ್ಟಿವಿಟೀಸ್ ಮಾಡ್ತಾ ಇರಲಿಲ್ಲ ಅವನು. ಬಟ್ ಪರ್ಸ್ನಲ್ ಆಫೀಸರ್ ಅಂತ ನೇಮ್ ಮಾಡಿದ ತಕ್ಷಣ ಒಬ್ಬನಿಗೆ ಕೆಲ್ಸಕ್ಕೆ ತೊಗೋಬೇಕು, ಆ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿನ ಏನು ಮಾಡ್ತಾರೆ, ಈ ಪರ್ಸ್ನಲ್ ಆಫೀಸರ್ಗೆ ಕೊಡ್ತಾರೆ. ಇಲ್ಲೇನು ಮಾಡ್ತಾನೆ, ರಿಕ್ರೂಟ್ಮೆಂಟ್, ಸೆಲೆಕ್ಷನ್ ಮತ್ತು ಪ್ಲೇಸ್ಮೆಂಟ್ನ ಇವನೇ ಮಾಡ್ತಾನೆ. ಆಮೇಲೆ ಏನಾಯಿತು, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಚೇಂಜ್ ಆಯಿತು ನೇಮು. ಸೊ ಏನು ಈ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅನ್ನೋದನ್ನು 1 by 1 ನಾವು ನೋಡ್ತಾ ಹೋಗೋಣ. ಇವಾಗ ನೆಕ್ಸ್ಟು ಇಂಪಾರ್ಟೆಂಟ್ ಆಫ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಇವಾಗ ಅವನು ಆ ಆರ್ಗನೈಸೇಷನಲ್ಲಿ ಇರೋದು ಎಷ್ಟು ಇಂಪಾರ್ಟೆಂಟು, ಒಬ್ಬ HR ಒಂದು ಆರ್ಗನೈಸೇಷನಲ್ಲಿ ಒಬ್ಬ HRಗೆ ಅಪಾಯಿಂಟ್ ಮಾಡ್ಕೊಳ್ಳೋದ್ರಿಂದ ಯಾವ್ಯಾವ ಥರ ಯೂಸ್ ಆಗ್ತಾನೆ ಅಂತ ನೋಡೋಣ. ಫಸ್ಟ್ ಪಾಯಿಂಟ್ ಬಂದು ಅಚೀವ್ಮೆಂಟ್ ಆಫ್ ಆರ್ಗನೈಸೇಷನಲ್ ಗೋಲ್. ಅಂದರೆ ಏನು ಅಚೀವ್ಮೆಂಟ್ ಆಫ್ ಆರ್ಗನೈಸೇಷನಲ್ ಗೋಲ್ ಅಂದರೆ, ಒಂದು ಆರ್ಗನೈಸೇಷನ್ ಸಕ್ಸಸ್ ಆಗೋದಕ್ಕೆ ಮೇನ್ ಕಾರಣನೇ HR. ಮೇನ್ ಕಾರಣ ಯಾರಾಗಿರ್ತಾರೆ, HR ಆಗಿರ್ತಾನೆ. ಯಾಕಂದರೆ ಅವನು ಪ್ರಾಪರಾಗಿ ಎಲ್ಲರಿಗೂ ಗೈಡ್ ಮಾಡ್ತಾನೆ. ಇವಾಗ ನೋಡಿ, ಒಂದು ಕೆಲಸ ಮಾಡೋದಕ್ಕೆ ಈ ಪೊಸಿಷನ್ಗೆ MBA ಕ್ಯಾಂಡಿಡೇಟ್ ಬೇಕು ಅಂದರೆ MBA ಕ್ಯಾಂಡಿಡೇಟ್ಗೆ ಅವ್ನು ಹಾಕ್ತಾನೆ ಹೊರತು SLC ಫೇಲ್ ಆದವನ್ನ ಇಲ್ಲ PUC ಅವನ್ನ ತೊಗೊಬಂದು ಹಾಕೋದಿಲ್ಲ. ಓಕೆನಾ? ಸೊ ಅವನಿಗೆ ಗೊತ್ತಿರುತ್ತೆ ಯಾವ ಕೆಲಸ ಮಾಡೋದಕ್ಕೆ ಯಾರ ಕೈಯಲ್ಲಿ ಸಾಧ್ಯ ಇದೆ, ಈ ಕೆಲಸನ ಯಾವ ಕ್ವಾಲಿಫಿಕೇಷನ್ ಇದ್ದವನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅವನಿಗೆ ಗೊತ್ತಿರುತ್ತೆ. ಸೊ ಏನು ಇಂಪಾರ್ಟೆಂಟ್, ಫಸ್ಟ್ ಪಾಯಿಂಟ್ ಏನಂದರೆ, ಅವನಿಂದ ಏನಾಗುತ್ತೆ, ಆರ್ಗನೈಸೇಷನ್ ಗ್ರೋತ್ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್. HR ಏನು ಮಾಡ್ತಾನೆ, ಫಸ್ಟು ಟ್ರೈನಿಂಗ್ ಕೊಡ್ತಾನೆ. ಇವಾಗ ನಿಮ್ಮದು BCom ಕಂಪ್ಲೀಟ್ ಆಗಿದ ತಕ್ಷಣ ನೀವು ಒಂದು ಆರ್ಗನೈಸೇಷನ್ಗೆ ಹೋಗಿ ಟಕ ಅಂತೆಲ್ಲ ಕೆಲಸ ಮಾಡೋದಕ್ಕಾಗುತ್ತಾ? ಆಗೋದಿಲ್ಲ. ಸೊ ಏನು ಬೇಕು, ನಿಮಗೆ ಟ್ರೈನಿಂಗ್ ಕೊಡಬೇಕು, ಯಾವ ಥರ ಕೆಲಸ ಮಾಡಬೇಕು, ಲೈಕ್ ನಿಮಗೆಲ್ಲ ಕೆಲವೊಬ್ಬರಿಗೆಲ್ಲ ಸಿಸ್ಟಮ್ನ ಯೂಸ್ ಮಾಡೋದೇ ಗೊತ್ತಿರಲ್ಲ ಅನಿಸುತ್ತೆ ಅಲ್ವಾ? ನಿಮ್ಗೆ ಹಾಗೆ ಕೆಲಸ ಹೆಂಗೆ ಹೇಳ್ಕೊಡೋದಕ್ಕಾಗುತ್ತೆ? ಅವರು ಮೊದಲು ಏನು ಮಾಡಬೇಕು, ಟ್ರೈನಿಂಗ್ ಕೊಡಬೇಕು. ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿನೇ ಆಮೇಲೆ ನಿಮಗೆ ಕೆಲಸಗಳನ್ನು ಸ್ಟಾರ್ಟ್ ಮಾಡೋಕ್ಕಾಗೋದು. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಬಂದು ಕಾನ್ಫ್ಲಿಕ್ಟ್ ಮ್ಯಾನೇಜ್ಮೆಂಟ್. ಅಂದರೆ ಏನು, ಒಬ್ಬರ ಮಧ್ಯೆ ಇನ್ನೊಬ್ಬರ ಜೊತೆ ಯಾವುದೇ ರೀತಿ ಜಗಳ ಆಗದೆ ಇರೋ ಥರ ಮ್ಯಾನೇಜ್ ಮಾಡ್ತಾನೆ.
ಓಕೆನಾ. ಇವಾಗ ನೀವು ನಿಮ್ಮ ಜೊತೆ ಕೆಲಸ ಮಾಡೋ ಟೀಮ್ ಮೆಂಬರ್ಸ್ ಅದು ಆಗಿರಲಿ, ಇಲ್ಲಾಂದರೆ ನಿಮ್ಮ ಮತ್ತು ಮ್ಯಾನೇಜ್ಮೆಂಟ್ ಜೊತೆ ಆಗಿರಲಿ, ಯಾರ ಜೊತೆನೂ ಜಗಳ ಆಗದೆ ಇರುತ್ತೆ ಹೆಚ್ ಆರ್ ನೋಡ್ಕೋತಾನೆ. ಬಟ್ ಕೆಲವೊಂದು ಆರ್ಗನೈಸೇಷನಲ್ಲಿ ಹೆಚ್ ಆರ್ ಜಾಸ್ತಿ ಕಿರಿಕ್ ನನ್ನ ಮಕ್ಕಳಿರ್ತಾರೆ. ಓಕೆನಾ. ಬಟ್ ಹ್ಯಾಸ್ ಪರ್ ಬುಕ್ ನೀವು ನೋಡೋಂಗಿದೆ ಅಂದರೆ ಜಗಳನ ತಡಿತಾನೆ. ಓಕೆನಾ. ಇವಾಗೆಲ್ಲ ಹಾಗೆಲ್ಲ ಇಲ್ಲ. ನೆಕ್ಸ್ಟು ಎಸ್ಟಾಬ್ಲಿಷಿಂಗ್ ಎ ಹೆಲ್ತಿ ವರ್ಕ್ ಕಲ್ಚರ್. ಅಲ್ಲಿ ಏನು ಮಾಡ್ತಾನೆ, ಒಂದು ಪಾಸಿಟಿವ್ ವೈಬ್ಸ್ ಬರ್ತಾರ. ಅಂದರೆ ಇವಾಗ ಒಂದು ಆರ್ಗನೈಸೇಷನಲ್ಲಿ ಎಲ್ಲ ಒಂಥರ ಫ್ರೆಂಡ್ಲಿ ಆಗಿ ಹೋಮ್ಲಿ ಆಗಿದ್ದ ಏನಾಗುತ್ತೆ, ನಿಮಗೂ ಖುಷಿ ಆಗುತ್ತೆ ಕೆಲಸ ಮಾಡೋದಕ್ಕೆ ಅಲ್ವಾ. ಇನ್ ಕೇಸ್ ಫುಲ್ ಸಿಡಿ ಅಂತ ಇದ್ದ ಎಲ್ಲ ಕೆಲಸ ಮಾಡೋದಕ್ಕಾಗಲ್ಲ. ಸೊ ಇವನೇನು ಮಾಡ್ತಾನೆ, ಹೆಲ್ತಿ ವರ್ಕ್ ಕಲ್ಚರ್ನ ಡೆವಲಪ್ ಮಾಡ್ತಾನೆ ಹೆಚ್ಚಾಗಿ. ನೀವು ಒಂದು ಆರ್ಗನೈಸೇಷನಲ್ಲೆಲ್ಲ ನೋಡಿದ್ದೆ ನಿಮಗೆ, ಲೈಕ್ ನಿಮಗೆ ಊಟ ಎಲ್ಲ ಅವೇ ಕೊಡ್ತಾರೆ. ಆ್ಯಂಡ್ ನಿಮಗೆ ಸ್ನ್ಯಾಕ್ಸ್ ಇರ್ಬೋದು, ಟೀ ಬ್ರೇಕ್ ಇರ್ಬೋದು, ಕಾಫಿ ತಂದು ಕೊಡೋದಿರ್ಬೋದು, ಇಲ್ಲಾಂದರೆ ಲೈಕ್ ಚಾಕ್ಲೇಟು ಅದು ಇದು ಪ್ರತಿಯೊಂದು ಐಸ್ ಕ್ರೀಮ್ಸು ಇದೆಲ್ಲ ಇಟ್ಟಿರ್ತಾರೆ ಆರ್ಗನೈಸೇಷನಲ್ಲಿ. ಸೊ ಏನಾಗುತ್ತೆ ಅಂದರೆ ನಿಮ್ಗೊಂಥರ ಹೆಲ್ತಿಯಾಗಿರುತ್ತೆ. ಲೈಕ್ ಡ್ರೈ ಫ್ರೂಟ್ಸು ಇಟ್ಟಿರ್ತಾರೆ. ಇನ್ ಕೇಸ್ ನೀವೇನಾದರೂ ಜಂಕ್ ಫುಡ್ಸ್ ತಿನ್ನಲ್ಲ ಅಂತ ಇದನ್ನದು ತಿನ್ನಿ, ಒಂಥರ ಫುಲ್ಲು ಪೀಸ್ ಆಫ್ ಮೈಂಡಲ್ಲಿ ಕೆಲಸ ಮಾಡಿ. ಯಾಕಂದರೆ ನಿಮಗೆ ಗೊತ್ತಿರುತ್ತೆ ಅನಿಸುತ್ತೆ, ಹಸಿವಾದರೆ ನೀವಾಗಿರಲ್ಲ ಅಂತ ಅಲ್ವಾ. ಸೊ ಏನು ಮಾಡ್ತಾರೆ, ಲೈಕ್ ಮೊದಲು ಹೊಟ್ಟೆಗೆ ಹಾಕ್ಬಿಡೋಣ, ಆಮೇಲೆ ಚೆನ್ನಾಗಿ ಕೆಲಸ ಮಾಡಿಸ್ಕೋಬೋದು ಅಂತ ಅವ್ರ ತಲೆಯಲ್ಲಿರುತ್ತೆ. ನೆಕ್ಸ್ಟ್ ಪಾಯಿಂಟ್, ಅಲೋಕೇಟಿಂಗ್ ದ ಜಾಬ್ಸ್ ಟು ದ ರೈಟ್ ಪರ್ಸನ್. ಇಲ್ಲಿ ನೋಡಿ, ಯಾವುದೇ ಥರ ಜಾಬ್ ಆಗಿರಲಿ, ಇವಾಗ SLC PUC ಪಾಸ್ ಮಾಡಿರ್ತಾನೆ ಅಂದ್ಕೊಳ್ಳಿ, ಅವ್ನು ಬೇರೆ ಥರ ತಲೆ ಇರುತ್ತೆ. ಈಗ ಇಂಜಿನಿಯರಿಂಗ್ ಮಾಡಿದವನೇ ಬೇರೆ ಥರ ಇರ್ತಾನೆ ಅವನು. ಓಕೆನಾ. ಈಗ PUC ಓದ್ದವನು ಕಾಮನ್ ಸೆನ್ಸ್ನ ಜಾಸ್ತಿ ಯೂಸ್ ಮಾಡ್ತಾನೆ. ಕಾಮನ್ ಸೆನ್ಸು ಅವನಿಗೆಲ್ಲ ಪ್ರಾಕ್ಟಿಕಲ್ ನಾಲೆಡ್ಜ್ ಇರುತ್ತೆ. ಬಟ್ ಇಂಜಿನಿಯರಿಂಗ್ ಅವ್ರಿಗೆಲ್ಲ ಏನು ಹೇಳಿ, ಫುಲ್ ಅವು ಏನು ಬುಕ್ಕಲ್ಲಿ ಓದಿರ್ತಾರೋ ಅದೇ ಅವ್ರ ತಲೆಯಲ್ಲಿರುತ್ತೆ. ಫಾರ್ ಎಕ್ಸಾಂಪಲ್ ನೀವು ನೋಡಿರ್ತೀರ ಅನಿಸುತ್ತೆ, ಸಿವಿಲ್ ಇಂಜಿನಿಯರ್ಸು ಪ್ಲಸ್ಸು ಈ ಗಾಯ ಕೆಲಸ ಮಾಡೋ ಇಬ್ಬರದು ಸೇಮ್ ವರ್ಕೇ ಅಲ್ವಾ. ಬಟ್ ನೀವು ಗಾಯ ಕೆಲಸ ಮಾಡೋ ಮೇಸ್ತ್ರಿ ಇರ್ತಾರಲ್ವಾ, ಈ ಇಂಜಿನಿಯರ್ಗಿಂತ ಚೆನ್ನಾಗಿ ಗೊತ್ತಿರುತ್ತೆ ಅವ್ನಿಗೆಲ್ಲನೂ. ಓಕೆನಾ. ಸೊ ಏನಂದರೆ ಇವನೇನು ಮಾಡಬೇಕು, ಏನು ಮಾಡಬೇಕು, ಯಾರ ಕೈಯಲ್ಲಿ ಯಾವ ಕೆಲಸ ಬೇಗ ಆಗುತ್ತೆ ಅದನ್ನು ಕೊಡಬೇಕು ಅವನು. ಓಕೆನಾ. ಪ್ರಾಪರಾಗಿ ಅಲೋಕೇಟ್ ಮಾಡಬೇಕು. ನೆಕ್ಸ್ಟು ಬೆಟರ್ ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್. ಬೆಟರ್ ಪರ್ಫಾರ್ಮೆನ್ಸ್ ಅಂದರೆ ಇವ್ರನ್ನೆಲ್ಲ ಇಟ್ಕೊಂಡು ಅವನೊಂದು ಬೆಟರ್ ಪರ್ಫಾರ್ಮೆನ್ಸ್ನ ಕೊಡಬೇಕೇ ಹೊರತು ಹೆಚ್ಚಾಗೆ ಕೂತ್ಕೊಂಡು, ನೀವೆಲ್ಲದೂ ನೋಡಿದ್ದೆ ಆರ್ಗನೈಸೇಷನಲ್ಲಿ ಹೆಚ್ಚಾಗೆ ಕೂತ್ಕೊಂಡು ಎಲ್ಲೂ ಕೆಲಸ ಮಾಡಲ್ಲ ಅವನು ಏನು ಮಾಡ್ತಾನೆ, ಆರ್ಗನೈಸೇಷನ್ ಕೊಟ್ಟ ಕೆಲಸನ ಈ ಮಿಕ್ದವ್ರ ಕೈಯಲ್ಲಿ ಮಾಡಿಸ್ತಾನೆ ಹೊರತು ಅವ್ನು ಯಾವುದೇ ರೀತಿ ಯಾವುದೇ ರೀತಿ ಪರ್ಫಾರ್ಮೆನ್ಸ್ ಮಾಡಲ್ಲ. ಅವ್ನ ಡ್ಯೂಟಿ ಏನಾಗಿರುತ್ತೆ, ಅವನಿಂದ ಇವನಿಗೆ ಕೆಲಸನ ಟ್ರಾನ್ಸ್ಫರ್ ಮಾಡಿಕೊಂಡು ಆ ಕೆಲಸನ ಮಾಡಿಸ್ಕೊಳ್ಳೋದಷ್ಟೇ ಅವ್ನ ಕೆಲಸ ಆಗಿರುತ್ತೆ. ನೆಕ್ಸ್ಟ್ ಪಾಯಿಂಟು, ಎಂಪ್ಲಾಯಿ ಬೆನಿಫಿಟ್. ಏನು ಎಂಪ್ಲಾಯಿ ಬೆನಿಫಿಟ್ ಅಂದರೆ ನಿಮಗೆ ಗೊತ್ತಿರುತ್ತೆ, PF ಪೆನ್ಷನ್ ಇರ್ಬೋದು, ಆಮೇಲೆ ಕ್ಯಾಬ್ ಫೆಸಿಲಿಟೀಸ್ ಇರ್ಬೋದು. ಇದೆಲ್ಲ ಪ್ರಾಪರಾಗಿ ಎಂಪ್ಲಾಯಿ ಸಿಗ್ತಿದೆಯಾ ಇಲ್ವಾ. ಇವಾಗ ಕೋರಮಂಗ್ಲನಲ್ಲಿ ಒಂದು ಆರ್ಗನೈಸೇಷನ್ ಇದು ಜಾಸ್ತಿ ಕಂಪ್ನಿ ಇದೆ. ಆ್ಯಂಡ್ ಮಾನ್ಯತಾ ಟೆಕ್ ಪಾರ್ಕು ಆ ಕಡೆ ಜಾಸ್ತಿ ಕಂಪ್ನೀಸ್ ಇದೆ. ಸೊ ಇಲ್ಲಿಂದ ನಾವು ಅಲ್ಲಿ ಟ್ರಾವೆಲ್ ಮಾಡಬೇಕಂದ್ರೆ 2 hours ಆಗುತ್ತೆ. ಅದೇ ನಮಗೆ ಕ್ಯಾಬ್ ಫೆಸಿಲಿಟಿ ಇದ್ದ ಏನು ಮಾಡ್ತೀವಿ, ಏನು ತಲೆನೋವು ಇಲ್ಲ, ಆರಾಮಾಗಿ ಹೋಗ್ತೀವಿ. ಇಲ್ಲಾಂದರೆ ಏನು ಮಾಡ್ತೀವಿ, ಬಸ್ಸಲ್ಲಿ, ಮೆಟ್ರೋಲಿ, ಇಲ್ಲ 2 wheeler ಫುಲ್ಲು ಟಯರ್ಡ್ ಆಗಿಬಿಡ್ತೀವಲ್ವಾ. ಸೊ ಏನು ಮಾಡ್ತಾರೆ, ಪ್ರಾಪರಾಗಿ ಎಂಪ್ಲಾಯೀಸಿಗೆ ಫೆಸಿಲಿಟಿ ಸಿಗ್ತಿದೆಯಾ ಇಲ್ವಾ ಅಂತ ನೋಡ್ತಾನೆ. ಇದೇನಾಗುತ್ತೆ, ಇಂಪಾರ್ಟೆಂಟ್ ಆಫ್ HR. ಅಂದರೆ ಅವನಿದ್ದನೇ ಇದೆಲ್ಲ ಆಗೋದು, ಇಲ್ಲಾಂದರೆ ಯಾರು ನೋಡ್ಕೋತಾರೆ ಇದನ್ನೆಲ್ಲ. ಓಕೆನಾ. ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ. ನೆಕ್ಸ್ಟು ಚಾಲೆಂಜಸ್ ಇನ್ ಸೋರ್ಸಿಂಗ್ ರೈಟ್ ಕ್ಯಾಂಡಿಡೇಟ್ ಇನ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಏನು, ರೈಟ್ ಕ್ಯಾಂಡಿಡೇಟ್ನ ಸೋರ್ಸೋದು ಅಂದರೆ ಸೆಲೆಕ್ಟ್ ಮಾಡೋಂಥದ್ದು ಎಷ್ಟು ಚಾಲೆಂಜಿಂಗ್ ಆಗಿದೆ ಅಂತ ನಾವಿಲ್ಲಿ ನೋಡ್ತೀವಿ. ಏನಂದರೆ ಫಸ್ಟ್ ಪಾಯಿಂಟ್, ಸ್ಕಿಲ್ ಗ್ಯಾಪ್ಸ್ ಆ್ಯಂಡ್ ಶಾರ್ಟೇಜ್. ಏನು, ಸ್ಕಿಲ್ಲು ಗ್ಯಾಪ್ಸ್ ಆ್ಯಂಡ್ ಶಾರ್ಟೇಜಸ್. ಏನು ಹಾಗಂದರೆ ಫೇಸಿಂಗ್ ಚಾಲೆಂಜಸ್ ಟು ಫೈಂಡ್ ಕ್ಯಾಂಡಿಡೇಟ್ ವಿತ್ ಎಕ್ಸಾಕ್ಟ್ ಟೆಕ್ನಿಕಲ್ ಆ್ಯಂಡ್ ಸಾಫ್ಟ್ ಸ್ಕಿಲ್ ರಿಕ್ವೈರ್ಡ್ ಫಾರ್ ರೋಲ್. ಅಂದರೆ ಏನು ಚಾಲೆಂಜಸ್ ಫೇಸ್ ಮಾಡ್ತಿದ್ದಾರೆ ಅಂದರೆ, ಈ ಪೊಸಿಷನ್ಗೆ ಇದೇ ಥರ ಕ್ವಾಲಿಫೈಡ್ ಇರಬೇಕು, ಈ ಥರ ಸ್ಕಿಲ್ಸ್ ಕಲ್ತಿರಬೇಕು ಅಂತ ಅವ್ರಿಗೆ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಸೊ ಅಂಥ ವ್ಯಕ್ತಿ ಸಿಗೋವಂಥದ್ದು ತುಂಬ ಕಷ್ಟ ಆಗಿದೆ ಅಂತ ಹೇಳ್ತಾರೆ. ಇವಾಗ ಒಂದು ಎಕ್ಸಾಂಪಲ್ ಕೊಡೋ ಹಾಗಿದ್ದರೆ, ಇವಾಗ ಅಡುಗೆ ಮಾಡೋದಕ್ಕೆ ಅಂದರೆ ಒಂದು ಹೋಟೆಲಲ್ಲಿ ಅಡುಗೆ ಮಾಡೋದಕ್ಕೆ ಒಬ್ಬ ಶೆಫನ್ನ ಕರೆಸ್ತೀವಿ ಹೊರತು ಧೋಬಿನ ಕರೆಸೋದಿಲ್ಲ ಅಲ್ವಾ. ಇವಾಗ ಅಡುಗೆ ಮಾಡೋದಕ್ಕೆ ಬಟ್ಟೆ ಒಗೆಯೋನ್ನ ತೊಗೊಬಂದುಬಿಟ್ಟೆ ಅವನು ಅಡುಗೆ ಮಾಡೋದಕ್ಕಾಗತ್ತಾ. ಅದೇ ಬಟ್ಟೆ ಒಗೆಯೋದಕ್ಕೆ ಈ ಶೆಫ್ನ ತೊಗೊಂಡೋಗಿ ಅಲ್ಲಿಬಿಟ್ಟೆ ಅವನು ಬಟ್ಟೆ ಒಗೆಯೋದಕ್ಕಾಗತ್ತಾ. ಸೊ ಹಾಗೆಯೇ ಆ ಸ್ಕಿಲ್ ಇರೋಂಥ ವ್ಯಕ್ತಿನೇ, ಆ ಕ್ಯಾಂಡಿಡೇಟೇ ಏನು ಮಾಡಬೇಕು, ಸೆಲೆಕ್ಟ್ ಮಾಡೋಂಥದ್ದು ತುಂಬ ಕಷ್ಟ ಆಗಿದೆ, ತುಂಬ ಚಾಲೆಂಜಿಂಗ್ ಆಗಿದೆ ಅಂತ ಹೇಳ್ತಾರೆ. ನೆಕ್ಸ್ಟು ಫೈಂಡಿಂಗ್ ದ ಫಿಟ್ ಕ್ಯಾಂಡಿಡೇಟು. ಇದು ಆಲ್ಮೋಸ್ಟ್ ಫಸ್ಟ್ ಪಾಯಿಂಟ್ ತಾನೇ ಸೇಮು. ಏನಂದರೆ ಇದು ಯಾರನ್ನು ನಾವು ಸೆಲೆಕ್ಟ್ ಮಾಡೋಂಥದ್ದು, ರೈಟ್ ಸ್ಕಿಲ್ಸ್ ಇದೆ ಅಂತ ಸೆಲೆಕ್ಟ್ ಮಾಡೋಂಥದ್ದು ಮಾತ್ರ ಅಲ್ಲ, ಬಟ್
ಈ ಕಂಪನಿಗೆ ನಮ್ಮ ಕಲ್ಚರ್ಗೆ ಅವ್ನು ಸೆಟ್ ಆಗ್ತಾನಾ ಇಲ್ವಾ ಅಂತ ನಾವು ನೋಡಬೇಕು. ಇವಾಗ ನೀವೆಲ್ಲ ನೋಡಿರ್ತೀರ ಅನಿಸುತ್ತೆ, ಕೆಲವೊಂದು ಕಡೆಯಿಂದ ಇಲ್ಲಿ ಬಂದು ತುಂಬ್ಕೊಬಿಟ್ಟಿದ್ದಾರೆ. ಏನಂತ ಹೇಳ್ಕೊಂಡು ಓಡಾಡ್ತಾರೆ ಅಂದರೆ ಹಿಂದಿ ಈಸ್ ಅ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಓಡಾಡ್ತಾರೆ ಅಲ್ವಾ. ಸೊ ಏನಂದರೆ ಇಂಥವ್ರನ್ನೆಲ್ಲ ತೊಗೊಬಂದು ಒಂದು ಕಂಪನೀಲಿ ಇಟ್ಕೊಳ್ಳೋದಿರ್ಬೋದು. ಅದರಿಂದ ಏನಾಗುತ್ತೆ ಅಂದರೆ ಕಂಪನಿ ಅಟ್ಮಾಸ್ಫಿಯರ್ ಚೇಂಜ್ ಆಗ್ತಾ ಹೋಗುತ್ತೆ. ಅವರು ನಮ್ಮ ಕರ್ನಾಟಕಕ್ಕೆ ಬಂದು ಕನ್ನಡ ಕಲಿತಾ ಇಲ್ವೋ ಗೊತ್ತಿಲ್ಲ, ಅವ್ರು ಹಿಂದಿನಲ್ಲೇ ಮಾತಾಡ್ತಾರೆ ನಮ್ಮ ಜನನು. ಸೊ ಏನಾಗುತ್ತೆ ಇದರಿಂದ. ನೆಕ್ಸ್ಟ್, ಟೈಮ್ ಕನ್ಸ್ಯೂಮಿಂಗ್ ಪ್ರೋಸೆಸ್ ಅಂದರೆ ಒಬ್ಬ ಪ್ರಾಪರ್ ವ್ಯಕ್ತಿನ ಸೆಲೆಕ್ಟ್ ಮಾಡೋದ್ರಿಂದ ಟೈಮ್ ಕನ್ಸ್ಯೂಮಿಂಗ್ ಪ್ರೋಸೆಸ್ ಆಗುತ್ತೆ. ಹೇಗೆ ಅಂದರೆ ಅವ್ನು ಮೊದಲು ಸರ್ಚ್ ಮಾಡಬೇಕು, ಆಮೇಲೆ ಅವನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಆಮೇಲೆ ಇಂಟರ್ವ್ಯೂಗೆ ಕಳಿಸ್ಬೇಕು. ಇದೆಲ್ಲ ಏನಾಗುತ್ತೆ, ತುಂಬ ಲಾಂಗ್ ಪ್ರೋಸೆಸ್ ಆಗ್ತಾ ಹೋಗುತ್ತೆ. ಇದೆಲ್ಲ ಏನು ಚಾಲೆಂಜಸ್ಸು. ಒಂದು ಕ್ಯಾಂಡಿಡೇಟ್ನ ಪಾಯಿಂಟ್ ಮಾಡ್ಕೊಳ್ಳೋದಕ್ಕೆ ಈ ಥರ ಚಾಲೆಂಜಸ್ ಎಲ್ಲನೂ ಆರ್ಗನೈಸೇಷನ್ ಫೇಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟ್, ಹೈಯರಿಂಗ್ ಕಾಸ್ಟ್. ಏನು ಹೈಯರ್ ಮಾಡ್ಕೊಳ್ಳೋದ್ರಿಂದ ಹೈ ಕಾಸ್ಟ್ ಅಂತ. ಹೇಗೆಲ್ಲ, ಲೈಕ್ ಅಡ್ವರ್ಟೈಸಿಂಗ್ ಇರ್ಬೋದು. ಇವಾಗ ನೀವು ನೋಡಿರ್ತೀರ ಅನ್ಸುತ್ತಲ್ವ, ಈಗ ಯಾವುದೇ ನೀವು ನ್ಯೂಸ್ ಚಾನೆಲ್ ನೋಡ್ತೀವಿ, ಇಲ್ಲಾಂದರೆ ಯಾವುದಾದ್ರೂ ಒಂದು ಲೈಕ್ ಉದಯ ಮ್ಯೂಸಿಕ್ಸು, ಪಬ್ಲಿಕ್ ಮ್ಯೂಸಿಕ್ ಅದೆಲ್ಲ ನೋಡ್ತಿದ್ದೆ, ಅಲ್ಲಿ ಕೆಳಗಡೆ ಕೊಟ್ಟಿರ್ತಾರೆ 7th 8th 10th PUC ಡಿಗ್ರಿ MBA MCOM ಫೇಲ್ ಆಗಿ ಪಾಸಾಗಿ ನಮ್ಮಲ್ಲಿ ವರ್ಕ್ ಇದೆ. ಈ ಥರ ಅಡ್ವರ್ಟೈಸ್ಮೆಂಟ್ ಕೊಡೋದ್ರಿಂದ ಏನಾಗುತ್ತೆ ಅವ್ರಿಗೆ ಅಂದರೆ ಕಾಸ್ಟ್, ಖರ್ಚು ಜಾಸ್ತಿ ಆಗುತ್ತೆ. ಅವರು TV ಅವ್ರಿಗೂ ಪೇ ಮಾಡಬೇಕಲ್ವಾ. ಹಾಗೆಯೇ ಇಂಟರ್ವ್ಯೂನ ಕಂಡಕ್ಟ್ ಮಾಡೋಕ್ಕೂ ಅವ್ರಿಗೆ ಜಾಸ್ತಿ ಖರ್ಚಾಗುತ್ತೆ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತಾರಲ್ವಾ, ಮಾಸ್ ಕಾರ್ಡ್ ವೆರಿಫಿಕೇಷನ್ ಎಲ್ಲ ಮಾಡ್ತಾರಲ್ಲ, ಸೊ ಅದೆಲ್ಲನೂ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ. ಸೊ ಇದೆಲ್ಲ ಏನು ಚಾಲೆಂಜಸ್ಸು. ನೆಕ್ಸ್ಟ್ ಪಾಯಿಂಟು, ಚೇಂಜಿಂಗ್ ಜಾಬ್ ಎಕ್ಸ್ಪೆಕ್ಟೇಷನ್ಸ್. ಜಾಬ್ನ ಚೇಂಜ್ ಮಾಡೋಕ್ಕೆ ಇದೇ ಥರ. ಈಗ ನೀವು ಒಂದು ಆರ್ಗನೈಸೇಷನ್ಗೆ ಹೋಗ್ತೀರ ಅಂದ್ಕೊಳ್ಳಿ, ನಿಮಗೆ ಇದೇ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇದೇ ಥರ ಆರ್ಗನೈಸೇಷನ್ ಇದ್ದರೆ ನಾನು ಇಲ್ಲಿ ಕೆಲ್ಸಕ್ಕೆ ಹೋಗೋಣ, ಇಲ್ಲಾಂದರೆ ಬೇಡ ಇನ್ನೊಂದು ಕಡೆ ಹೋಗ್ಬಿಡೋಣ ಅಂತ ಅನ್ಕೋತೀರ ನೀವು. ಹೇಗೆ, ಇವಾಗ ವರ್ಕಿಂಗ್ ವುಮೆನ್ಸು ಮದುವೆ ಮುಂಚೆ ಏನು ಮಾಡ್ತಾರೆ, ಕೆಲ್ಸಕ್ಕೆ ಹೋಗ್ತಾರೆ. ಅದೇ ಮಗು ಆಗಿದ ತಕ್ಷಣ ಏನು ಮಾಡ್ತಾರೆ, ಆಲ್ಮೋಸ್ಟ್ 50% ಜನ ವರ್ಕ್ ಫ್ರಮ್ ಹೋಮ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಏನಾಗುತ್ತೆ ಆಮೇಲೆ ನೆಕ್ಸ್ಟು, ಇನ್ನು ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ವರ್ಕು ಜಾಸ್ತಿ ಓವರ್ಲೋಡ್ ಆಗಿರಬಾರ್ದು, ಬ್ಯಾಲೆನ್ಸ್ಡ್ ಆಗಿರಬೇಕು, ಲೈಟಾಗಿರಬೇಕು. ಯಾಕಂದರೆ ನಾನು ಮನೇಲೂ ಕೆಲಸ ಮಾಡಬೇಕು, ಇಲ್ಲೂ ಒಂದು ಕೆಲಸ ಮಾಡಬೇಕು. ಸೊ ಬ್ಯಾಲೆನ್ಸ್ಡ್ ವರ್ಕ್ ಇರಬೇಕು, ಈ ಥರ ವರ್ಕನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಇದೆಲ್ಲ ಏನಾಗುತ್ತೆ ಅಂದರೆ ಇದೆಲ್ಲ ತುಂಬ ಚಾಲೆಂಜಸ್ ಆಗುತ್ತೆ ಆರ್ಗನೈಸೇಷನ್ಗೆಲ್ಲ. ಇವ್ರನ್ನೆಲ್ಲ ಹೈಯರ್ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಇವಾಗ ಈ ಜಾಬ್ಗೆ ಅವನು ರೈಟ್ ಕ್ಯಾಂಡಿಡೇಟ್ ಅಂತ ಆಗಿದ್ದು ಕೂಡ ಅವನಿಗೆ ಅವಳಿಗೆ ವರ್ಕ್ ಫ್ರಮ್ ಹೋಮ್ ಕೊಡೋದಕ್ಕಾಗಲ್ಲ. ಈ ಥರ ಎಲ್ಲ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್, ರಿಟೆನ್ಷನ್ ಇಶ್ಯೂಸ್. ಏನು ಇಶ್ಯೂಸು, ಇವಾಗ ಆಯ್ತಪ್ಪ ಏನೋ ಒಂದು ವರ್ಕ್ ಫ್ರಮ್ ಹೋಮ್ ತೊಗೋತೆ, ಆಯಿತು ತಗೋ ಅಂಥೇಳಿ ಹೈಯರ್ ಮಾಡ್ಕೊಂಡ ಅಂದ್ಕೊಳ್ಳಿ. ಇನ್ ಕೇಸ್ ಕೆಲಸ ಸೆಟ್ ಆಗಿಲ್ಲ ಅಂದರೆ ಏನು ಮಾಡ್ತಾರೆ, ಕೆಲಸ ಬಿಟ್ಬಿಡ್ತಾರೆ. ಸೊ ಮತ್ತೆ ಆರ್ಗನೈಸೇಷನ್ ಏನು ಮಾಡಬೇಕಾಗುತ್ತೆ, ಮತ್ತೆ ಹೈಯರಿಂಗ್ ಪ್ರೋಸೆಸ್ನ ಫಸ್ಟಿಂದ ಮಾಡಬೇಕು. ಮತ್ತು ಇವಾಗ ಯಾರೋ ಒಬ್ಬರು ಕೆಲಸ ಬಿಟ್ಟರೆ ಮತ್ತೆ ಆ ಪೋಸ್ಟಿಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಇಂಟರ್ವ್ಯೂನ ಕಂಡಕ್ಟ್ ಮಾಡಿ ಆಮೇಲೆ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಮಾಡಿ, ಮತ್ತು ಇದೆಲ್ಲ ಏನಾಗುತ್ತೆ ಅವ್ರಿಗೆ ಮತ್ತೆ ತಲೆನೋವಾಗುತ್ತೆ. ಇದೆಲ್ಲ ಏನು ಚಾಲೆಂಜಸ್ನ ಆರ್ಗನೈಸೇಷನ್ ಫೇಸ್ ಮಾಡುತ್ತೆ. ಯಾವಾಗ ಫೇಸ್ ಮಾಡುತ್ತೆ, ರೈಟ್ ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡೋವಂಥ ಟೈಮಲ್ಲಿ ಇದೆಲ್ಲ ಫೇಸ್ ಮಾಡುತ್ತೆ. ಇವಾಗ ನೆಕ್ಸ್ಟು ರೋಲ್ ಆಫ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಅಂದರೆ HR ರೋಲ್ ಏನಾಗಿರುತ್ತೆ ಒಂದು ಆರ್ಗನೈಸೇಷನಲ್ಲಿ ಅಂತ. ಇಲ್ಲಿ ನೋಡಿ, ರೋಲ್ ಇರ್ಬೋದು, ಸಿಗ್ನಿಫಿಕೆನ್ಸ್ ಇರ್ಬೋದು, ಇಲ್ಲ ಇಂಪಾರ್ಟೆನ್ಸು, ಇದೆಲ್ಲ ಆಲ್ಮೋಸ್ಟ್ ಸೇಮ್ ಪಾಯಿಂಟ್ಸೇ ಬರುತ್ತೆ. ಹೇಗೆ ಅಂತ ಇವಾಗ ನೋಡಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಸೊ ನಿಮಗೆ ಗೊತ್ತಾಗೋಗುತ್ತೆ. ಇವಾಗ ರೋಲ್ ಆಫ್ HR ಅಂತ ಬಂದಿದ ತಕ್ಷಣ ಏನು ಅವ್ನದು ರೋಲು, ಏನು ಮಾಡ್ತಾನೆ ಅವನು. ಈಗ ಒಂದು ಆರ್ಗನೈಸೇಷನ್ ಜಸ್ಟ್ ಕಣ್ಣು ಮುಚ್ಕೊಂಡು ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದು ಆರ್ಗನೈಸೇಷನ್ ಇರುತ್ತೆ, ಅಲ್ಲೊಬ್ಬ HR ಇರ್ತಾನೆ. HRಗೆ ಕಂಪ್ಲೀಟ್ ಎಲ್ಲ ರೆಸ್ಪಾನ್ಸಿಬಿಲಿಟಿ ಅವ್ನಿಗೊಬ್ಬನಿಗೆ ಕೊಟ್ಬಿಟ್ಟಿರ್ತಾರೆ. ಸೊ ಏನು ಮಾಡ್ತಾನೆ, ಮೊದಲು ಹೈಯರ್ ಮಾಡ್ಕೋತಾನೆ, ಅವ್ರನ್ನ ಟ್ರೈನಿಂಗ್ ಕೊಡ್ತಾನೆ, ಆಮೇಲೆ ಪ್ರಾಪರಾಗಿ ಸ್ಯಾಲ್ರಿ ಎಲ್ಲ ಬರ್ತಿದೆಯಾ ಅಂತ ನೋಡ್ಕೊಳ್ತಾನೆ. ಆಮೇಲೆ ಅಲ್ಲಿ ಕೆಲಸ ಮಾಡ್ತಿರೋ ಎಂಪ್ಲಾಯಿಗೆ ಯಾವುದೇ ಥರ ತೊಂದರೆ ಆಗದೆ ಇರೋ ಥರ ನೋಡ್ಕೋತಾನೆ. ಸೊ ಹೀಗಿರೋದ್ರಿಂದ ಏನಾಗುತ್ತೆ, ಒಂದು ಆರ್ಗನೈಸೇಷನ್ನು ಸಕ್ಸಸ್ ಆಗೋದಕ್ಕೆ ಮೇನ್ ರೀಸನ್ ಆಗುತ್ತೆ. ಆಮೇಲೆ ಆರ್ಗನೈಸೇಷನ್ ಸ್ಮೂತಾಗಿ ರನ್ ಆಗುತ್ತೆ. ಓಕೆನಾ, ಅರ್ಥ ಆಯ್ತಲ್ಲ. ಇವಾಗ 1 by 1 ಸ್ಟಡಿ ಮಾಡೋಣ. ಫಸ್ಟ್ ಪಾಯಿಂಟು, ಹೈಯರಿಂಗ್ ದ ರೈಟ್ ಪೀಪಲ್ ಆರ್ ಪರ್ಸನ್. ಏನು ಮಾಡ್ತಾನೆ ಇವನು, ಒಬ್ಬ ಬೆಸ್ಟ್ ಕ್ಯಾಂಡಿಡೇಟ್ನ ಏನು ಮಾಡ್ಕೋತಾನೆ, ಹೈಯರ್ ಮಾಡ್ಕೊಳ್ತಾನೆ ಆರ್ಗನೈಸೇಷನಲ್ಲಿ. ಹೇಗೆ ಹೈಯರ್ ಮಾಡ್ಕೋತಾನಂದರೆ ಇಂಟರ್ವ್ಯೂ ಮಾಡುವಾಗಲೇ ಅವ್ನಿಗೆ ಗೊತ್ತಾಗುತ್ತೆ, ಇವನು ಕೇಪಬಲ್ ಇದ್ದಾನಾ ಇಲ್ವಾ, ಇಲ್ಲಿ ಕೆಲಸ ಮಾಡೋದಕ್ಕಾಗತ್ತಾ ಅಂತ ನೋಡ್ತಾನೆ. ಆಮೇಲೆ ನಿಮಗೆ ಗೊತ್ತಿರುತ್ತೆ ಅನಿಸುತ್ತೆ, ಲೈಕ್ ಚಿಕ್ಕ ಹುಡುಗರನ್ನೆಲ್ಲ ಅಷ್ಟಾಗಿ ಕೆಲಸಕ್ಕೆ ತೊಗೊಳ್ಳೋದಿಲ್ಲ. ಯಾಕೆ ಅಂದರೆ ಇವಾಗ ಲೈಕ್ ಒಂದು 18 to 25 26 ಇಯರ್ ಬಾಯ್ಸ್ ಎಲ್ಲ ಏನಂದರೆ ಅಷ್ಟು ಕೆಲಸ ಮಾಡಬೇಕಂತ ತಲೆಯಲ್ಲಿರಲ್ಲ.
ಮನೇಲಿ ಫೋರ್ಸ್ಫುಲ್ಲಾಗಿ ಕೆಲಸ ಮಾಡ್ತಿರ್ತಾರೆ. ಸೊ ಅದೇ ಆಫ್ಟರ್ 26-27 ಹೈಯರ್ ಮಾಡ್ಕೊಳ್ಳೋ ಕ್ಯಾಂಡಿಡೇಟ್ ಎಲ್ಲ ಸಖತ್ತಾಗಿ ಕೆಲಸ ಮಾಡ್ತಾರೆ. ಯಾಕಂದರೆ ಅವ್ರಿಗೆಲ್ಲ ಮದುವೆ ಆಗಿರುತ್ತೆ, ಹೆಂಡತಿ ಮನೇಲಿ ಬೈತಾಳೆ, ಮಕ್ಳನ್ನ ನೋಡ್ಕೋಬೇಕು. ಸೊ ಇದೆಲ್ಲ ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ವ. ಸೊ ಅದಕ್ಕೆ ಅವ್ನು ಚೆನ್ನಾಗಿ ಅಂಥವ್ರನ್ನ ಜಾಸ್ತಿ ಹೈಯರ್ ಮಾಡ್ಕೊಳ್ತಾರೆ. ಆಮೇಲೆ ಮದುವೆ ಆಗಿರೋ ಹೆಂಗಸನ್ನ ಹೈಯರ್ ಮಾಡ್ಕೊಳ್ಳಲ್ಲ. ಯಾಕಂದರೆ ಮದುವೆ ಮುಂಚೆ ಕ್ಲೀನಾಗಿ ಕೆಲಸ ಮಾಡ್ತಿರ್ತಾರೆ. ಅದೇ ಮದುವೆ ಆದಮೇಲೆ ಏನು ಮಾಡ್ತಾರೆ, ಮಗು ಆದಮೇಲೆಲ್ಲ ನನ್ನ ಮಗುಗೆ ಹುಷಾರಿಲ್ಲ, ಮನೆಗೆ ನೆಂಟರು ಬಂದು ನಮ್ಮ ಅತ್ತೆಗೆ ಜ್ವರ, ನಮ್ಮ ಮಾವಂಗೆ ಜ್ವರ, ಹೀಗೆಲ್ಲ ಹೇಳ್ಬಿಟ್ಟು ಸಿಲ್ಲಿ ರೀಸನ್ಸ್ ಹೇಳಿ ಕೆಲ್ಸಕ್ಕೆ ತುಂಬ ರಜೆ ಆಗ್ತಾರೆ ಅಂತ ಮದುವೆ ಆಗಿರೋ ಹೆಂಗಸನ್ನೆಲ್ಲನೂ ಅಷ್ಟಾಗಿ ಕೆಲ್ಸಕ್ಕೆ ತೊಗೊಳಲ್ಲ. ಫಸ್ಟ್ ಪ್ರಿಫರೆನ್ಸು ಹುಡುಗರು ಕೊಟ್ಬಿಡ್ತಾರೆ ಅವಾಗ. ನೆಕ್ಸ್ಟ್ ಪಾಯಿಂಟ್, ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್. ಏನು ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಅಂದರೆ ಏನು ಮಾಡ್ತಾರೆ, ಎಂಪ್ಲಾಯೀಸ್ಗೆ ಹೆಲ್ಪ್ ಮಾಡ್ತಾರೆ. ಹೊಸದಾಗಿ ಏನಾದರೂ ಸ್ಕಿಲ್ಸ್ ಇದ್ದರೆ ಹೇಳ್ಕೊಡೋದಿರ್ಬೋದು. ಇದನ್ನು ಹೇಳ್ಕೊಟ್ಟು ಏನು ಮಾಡ್ತಾರೆ, ಅವ್ರ ಪರ್ಫಾರ್ಮೆನ್ಸ್ನ ಸ್ವಲ್ಪ ಜಾಸ್ತಿ ಇನ್ನೂ ಚೆನ್ನಾಗಿ ಮಾಡೋ ಥರ. ಇವಾಗ ನೋಡಿ, ಕೆಲವೊಬ್ಬರಿಗೆ ಸಿಸ್ಟಮ್ ಯೂಸ್ ಮಾಡೋಕ್ಕೆ ಬರಲ್ಲ ಅಂತ ಏನು ಮಾಡ್ತಾನೆ, ಒಂದು ತಿಂಗಳೆಲ್ಲನೂ ಅವ್ರಿಗೆ ಫುಲ್ಲು ಟೈಪಿಂಗು ಅದು ಇದು ಎಲ್ಲ ಕೊಟ್ಬಿಟ್ಟು ಚೆನ್ನಾಗಿ ಸಿಸ್ಟಮ್ಗೆ ಯೂಸ್ಟು ಆಗೋ ಥರ ಮಾಡ್ತಾನೆ. ನೆಕ್ಸ್ಟು ಪಾಯಿಂಟ್, ಎಂಪ್ಲಾಯಿ ವೆಲ್ಫೇರ್. ಏನು ಎಂಪ್ಲಾಯಿ ವೆಲ್ಫೇರ್ ಅಂದರೆ HR ಏನು ಮಾಡ್ತಾನೆ, ಅಲ್ಲಿನ ಎಂಪ್ಲಾಯೀಸ್ಗೆ ಫುಲ್ ಖುಷಿಯಾಗಿರೋ ಥರ ನೋಡ್ಕೊಳ್ತಾನೆ. ಮತ್ತು ಅವ್ರಿಗೆ ಸೇಫ್ ಫೀಲ್ ಆಗಬೇಕು. ಲೈಕ್ ಆಲ್ಮೋಸ್ಟ್ ಹುಡುಗಿರ್ಗೆಲ್ಲನೂ ತುಂಬ ಸೇಫ್ ಫೀಲ್ ಆದರೆ ಚೆನ್ನಾಗಿ ಕೆಲಸ ಮಾಡ್ತಾರೆ ಮತ್ತು ಕೆಲ್ಸಕ್ಕೆ ಹೋಗ್ತಾರೆ. ಇಲ್ಲಾಂದರೆ ಸೇಫ್ ಫೀಲ್ ಆಗಿಲ್ಲ ಅಂದರೆ ಕೆಲಸನೇ ಬಿಟ್ಬಿಡ್ತಾರೆ. ಸೊ ಸೇಫ್ ಫೀಲ್ ಆಗಬೇಕು ಮತ್ತು ಹಾಗೆ ಮೋಟಿವ್ ಆಗಬೇಕು. ಮೋಟಿವೇಶನ್ನ ಕೊಡ್ತಾನೆ, ನೋಡಿ ಕೆಲಸ ಮಾಡೋಣ, ಲೈಕ್ ಈ ಪ್ರಾಜೆಕ್ಟ್ ಏನಾದರೂ ಸಕ್ಸಸ್ ಆಗೋದ್ರೆ ನಮಗೆಲ್ಲ ಎಕ್ಸ್ಟ್ರಾ ಪೇ ಮಾಡ್ತಾರೆ, ಕಂಪ್ನಿ ಕಡೆಯಿಂದ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಾರೆ, ಪಾರ್ಟಿ ಕೊಡ್ತಾರೆ ಅಂತ ಎಲ್ಲನೂ ಏನು ಮಾಡ್ತಾನೆ, ಮೋಟಿವ್ ಮಾಡ್ತಾನೆ. ನೆಕ್ಸ್ಟು ಹ್ಯಾಂಡ್ಲಿಂಗ್ ಬೆನಿಫಿಟ್ಸ್. ಏನು ಹ್ಯಾಂಡ್ಲಿಂಗ್ ಬೆನಿಫಿಟ್ಸ್ ಅಂದರೆ, ಈಗ ಏನು ಆರ್ಗನೈಸೇಷನಿಂದ ಬೆನಿಫಿಟ್ಸ್ ಸಿಗುತ್ತೆ, PF, ESI, ಅದ್ರ ಜೊತೆಗೆ ಇನ್ಶೂರೆನ್ಸು ಪ್ರಾಪರಾಗಿ, ಹೆಲ್ತ್ ಇನ್ಶೂರೆನ್ಸ್ ಎಲ್ಲ ಇವರು ಪ್ರಾಪರಾಗಿ ಯೂಸ್ ಮಾಡ್ಕೋತಿದ್ದಾರೆ. ಮತ್ತು ಈಗ ಒಂದು ವರ್ಷದಲ್ಲಿ ಇಷ್ಟು ಲೀವ್ಸ್ ಅಂತ ಇರುತ್ತೆ. ಸೊ ಇದನ್ನೆಲ್ಲ ಪ್ರಾಪರಾಗಿ ಯೂಸ್ ಮಾಡ್ಕೊಳ್ಳೋ ಥರ ಮಾಡ್ತಾನೆ. ನೆಕ್ಸ್ಟು ಸಾಲ್ವಿಂಗ್ ಪ್ರಾಬ್ಲಮ್ನ ಹೆಂಗೆ ಸಾಲ್ವ್ ಮಾಡ್ತಾನಂದರೆ, ಲೈಕ್ ಎಂಪ್ಲಾಯೀಸ್ ಮತ್ತು ಮ್ಯಾನೇಜ್ಮೆಂಟ್ ನಡುವೆ ಏನಾದರೂ ಇಶ್ಯೂಸು, ಜಗಳ, ಹೊಡೆದಾಟ ಇದೆಲ್ಲ ಇದ್ದರೆ ಇವನೇ ಬಂದು ಸಾಲ್ವ್ ಮಾಡ್ತಾನಂತೆ. ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್. ಈಗ ಎಂಪ್ಲಾಯೀಸ್ ಪರ್ಫಾರ್ಮೆನ್ಸ್ನ ಇವನು ಮ್ಯಾನೇಜ್ ಮಾಡ್ತಾನೆ. ಹೇಗಂದರೆ ಪ್ರತಿ ಸತಿ ಅವ್ರು ಕೆಲಸ ಮಾಡಿದಾಗ ಏನು ಕರೆಕ್ಟಾಗಿ ಮಾಡಿದ್ಯಾ, ಏನು ತಪ್ಪು ಮಾಡಿದ್ಯಾ, ಇನ್ನೊಂದು ಸತಿ ಇದನ್ನೆಲ್ಲ ರಿಪೀಟ್ ಮಾಡಬೇಡ ಅಂತ ಫೀಡ್ಬ್ಯಾಕ್ ಕೊಡ್ತಾನೆ. ಸೊ ಒಬ್ಬ ಫೀಡ್ಬ್ಯಾಕ್ ಕೊಡೋದ್ರಿಂದ ಏನಾಗುತ್ತೆ ಅಂದರೆ, ಲೈಕ್ ನಾವೇನಾದರೂ ಚೆನ್ನಾಗಿ ಮಾಡ್ತಿದ್ದರೆ ಇನ್ನೂ ಚೆನ್ನಾಗಿ ಮಾಡ್ತೀವಿ, ಇನ್ ಕೇಸ್ ಚೆನ್ನಾಗಿ ಮಾಡ್ತಾ ಇಲ್ಲ ಅಂದರೆ ಇಂಪ್ರೂವ್ ಮಾಡ್ಕೊಳ್ತೀವಿ. ಓಕೆನಾ. ನೆಕ್ಸ್ಟು ಫಾಲೋಯಿಂಗ್ ಕಂಪನಿ ಪಾಲಿಸೀಸ್. ಏನು ಕಂಪ್ನಿ ಪಾಲಿಸಿನ ಇವಂದೇ ಕಂಪ್ನಿ ಅನ್ನೋ ಥರ ನೋಡ್ಕೋತಾ ಇರ್ತಾನೆ. ಅಲ್ಲಿಯೋ ಯಾವ ಎಂಪ್ಲಾಯೀಸ್ಗೂ ಅದನ್ನು ರೂಲ್ಸ್ನ ಬ್ರೇಕ್ ಮಾಡೋದಕ್ಕಂತೂ ಇವ್ನು ಬಿಡೋದಿಲ್ಲ. ಇವಾಗ HR ರೋಲ್ ಏನೇನೈತೆ ಅಂತ ನಿಮಗೆ ಗೊತ್ತಾಯ್ತಲ್ಲ. ಲೈಕ್ ನಾನು ಬುಕ್ಕಲ್ಲಿ ಅದನ್ನು ಹೇಳಿದ್ದೀನಿ, ನೀವು ಇನ್ನೂ ಚೆನ್ನಾಗಿ ಓನಾಗೆಲ್ಲ ಬರೆದ್ಬಿಡಿ, ಇನ್ನೂ ಚೆನ್ನಾಗಿ ಮಾರ್ಕ್ಸ್ ಕೊಡ್ತಾರೆ ನಿಮಗೆ. ಇನ್ಕ್ಲೂಸಿವ್ ಗ್ರೋತ್ ಆ್ಯಂಡ್ ಅಫರ್ಮೇಟಿವ್ ಆ್ಯಕ್ಷನ್. ನೆಕ್ಸ್ಟ್ ಕಾನ್ಸೆಪ್ಟು. ಫಸ್ಟು ಇನ್ಕ್ಲೂಸಿವ್ ಗ್ರೋತ್ ಅಂದರೆ ಏನಂತ ನೋಡೋಣ, ಆಮೇಲೆ ಅಫರ್ಮೇಟಿವ್ ಆ್ಯಕ್ಷನ್ ಅಂದರೆ ಏನಂತ ನೋಡೋಣ. ಲೈಕ್ ಎರಡು ಆಲ್ಮೋಸ್ಟ್ ಸಿಮಿಲರ್ ಆಗೇ ಇದೆ. ಲೈಕ್ ಇನ್ಕ್ಲೂಸಿವ್ ಗ್ರೋತ್ ಅಂದರೆ, ಲೈಕ್ HR ಏನು ಮಾಡ್ತಾನಂದರೆ ಎಲ್ಲರಿಗೂ ಈಕ್ವಲಾಗಿ ಆಪರ್ಚುನಿಟೀಸ್ನ ಪ್ರೊವೈಡ್ ಮಾಡ್ತಾನೆ. ಲೈಕ್ ಯಾವುದೇ ರೀತಿ ಅವ್ನ ಬ್ಯಾಕ್ಗ್ರೌಂಡ್ ಇರ್ಬೋದು, ಜೆಂಡರ್ ಇರ್ಬೋದು, ಅವ್ರ ಕ್ಯಾಸ್ಟು, ಇದು ಯಾವುದನ್ನು ನೋಡದೆ ಎಲ್ಲರಿಗೂ ಈಕ್ವಲಾಗಿ ಟ್ರೀಟ್ ಮಾಡೋವಂಥದ್ದು. ಸೊ ಇವನು ಎಲ್ಲರಿಗೂ ಈಕ್ವಲಾಗಿ ಆಪರ್ಚುನಿಟೀಸ್ ಕೊಡೋದ್ರಿಂದ ಏನಾಗುತ್ತೆ ಅಂದರೆ, ಒಂದು ಆರ್ಗನೈಸೇಷನ್ ಗ್ರೋತ್ ಆಗುತ್ತೆ, ಸಕ್ಸೀಡ್ ಆಗುತ್ತೆ, ಈ ಥರ ಎಲ್ಲ ಆಗುತ್ತೆ. ಏನು ಈಕ್ವಲ್ ಆಪರ್ಚುನಿಟಿ ಕೊಡುವಂಥದ್ದು. ಹೇಗೆ ಕೊಡ್ತಾನೆ ಅವನು, ಇವಾಗ ಒಂದು ಜಾಬನ್ನ ಪ್ರೊವೈಡ್ ಮಾಡೋದಿರ್ಬೋದು, ಇಲ್ಲ ಅವ್ರಿಗೆ ಟ್ರೈನಿಂಗ್ ಕೊಡೋವಂಥದ್ದು, ಇಲ್ಲಾಂದರೆ ಪ್ರಮೋಷನ್ನಲ್ಲಿ ನೀವು ನೋಡಿರ್ತೀರ ಅನಿಸುತ್ತೆ. ಲೈಕ್ ಒಂದು 4-5 ಮೆಂಬರ್ಸು ಒಂದು 10 ವರ್ಷದಿಂದ ಕೆಲಸ ಮಾಡ್ತಿದ್ದ ಎಲ್ಲನೂ ಅವ್ರಿಗೆ ಒಂದು ಪೊಸಿಷನಿಂದ ಇನ್ನೊಂದು ಪೊಸಿಷನ್ ಕೊಡುವಾಗ ಕೆಲವೊಂದು ಆರ್ಗನೈಸೇಷನಲ್ಲೆಲ್ಲ ತುಂಬ ಪ್ಯಾಶಲಿಟಿ ಮಾಡ್ತಾರೆ, ಕ್ಯಾಸ್ಟನ್ನು ನೋಡೋದಿರ್ಬೋದು. ಬಟ್ ಹಾಗೆಲ್ಲ ಮಾಡಬಾರ್ದು. ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೋ ಅವ್ರಿಗೆ ಆ ಪೊಸಿಷನ್ಗೆ ಪ್ರಮೋಷನ್ನ ಕೊಡಬೇಕು. ನೆಕ್ಸ್ಟು ಎಲ್ಲರಿಗೂ ಎಂಕರೇಜ್ ಮಾಡ್ತಾರೆ HR. ಯಾವ ಥರ ಎಂಕರೇಜ್ ಮಾಡ್ತಾನೆ ಅಂದರೆ, ಎಲ್ಲ ಈಕ್ವಲಾಗಿ ಗ್ರೋತ್ ಆಗಬೇಕು. ಇವಾಗ ಟೀಮ್ ವರ್ಕ್ ಎಲ್ಲ ನೋಡಿರ್ತಾರೆ ಆರ್ಗನೈಸೇಷನಲ್ಲಿ. ಕೆಲಸ ಯಾರು ಚೆನ್ನಾಗಿ ಮಾಡ್ತಾನೋ ಅವನಿಗೆ ಟೀಮ್ ಲೀಡರ್ ಮಾಡ್ತಾನೆ ಹೊರತು, ಯಾವುದೋ ನೀನು ಈ ಕ್ಯಾಸ್ಟು ತುಂಬ ಸುಪಿಯರ್, ಸಖತ್ತಾಗಿದೆ ನಿಮ್ಮ ಕ್ಯಾಸ್ಟು, ನೀನು ನೋಡೋಕೆ ತುಂಬ ಚೆನ್ನಾಗಿದೆಯಾ, ನೀನು ಹುಡುಗಿ, ಅದು ಇದು ಅಂತ ಎಲ್ಲನೂ ಟೀಮ್ ಲೀಡರ್ ಮಾಡೋದು ಅಂಥದ್ದು ಆ ಥರ ಎಲ್ಲ ಮಾಡೋದಿಲ್ಲ. ಓಕೆನಾ. ಇವಾಗ ಇನ್ಕ್ಲೂಸಿವ್ ಗ್ರೋತು, ಹಾಗೆಯೇ ಅಫರ್ಮೇಟಿವ್ ಆ್ಯಕ್ಷನ್. ಏನು ಹಂಗಂದರೆ, ಅದು ಸೇಮೇ ಆಲ್ಮೋಸ್ಟು. ಯಾವುದೇ ರೀತಿ ಡಿಸ್ಕ್ರಿಮಿನೇಷನ್ ಮಾಡದೆ ಒಂದು ಆರ್ಗನೈಸೇಷನಲ್ಲಿ ಹೇಗೆ ಎಲ್ಲರಿಗೂ ಟ್ರೀಟ್ ಮಾಡ್ತಾನೆ, ಹೇಗೆ ಕೆಲಸನ ಎಲ್ಲರಿಗೂ ಈಕ್ವಲ್ ಆಗಿ ಡಿವೈಡ್ ಮಾಡ್ತಾನೆ, ಪ್ರಮೋಷನ್ನ ಹೇಗೆ ಎಲ್ಲರಿಗೂ ಕೊಡ್ತಾನೆ. ಇವಾಗ ಒಂದು ಟೀಮ್ ಗೆಲ್ತು ಅನ್ನೋದಕ್ಕೆ ಆ ಟೀಮಲ್ಲಿ ಯಾರಾದರೂ ಒಬ್ಬ ಮೇನ್ ಆಗಿರ್ತಾನೆ. ಏನು ಮಾಡಿರ್ತಾನೆ ಅಂದರೆ ತುಂಬ ಹಾರ್ಡ್ ವರ್ಕ್ ಮಾಡಿರ್ತಾನೆ,
ಆ ಕಾನ್ಸೆಪ್ಟಿಗೆ ತುಂಬ ವರ್ಕ್ ಮಾಡಿರ್ತಾನೆ. ಸೊ ಇವು ಏನು ಮಾಡಬೇಕಂದ್ರೆ ಒಂದು ಟೀಮ್ ಅಂದಿದ ತಕ್ಷಣ ಒಂದು 15 ಮೆಂಬರ್ಸ್ ಇರ್ತಾರೆ. ಸೊ ಅದರಲ್ಲಿ ಯಾರಿಂದ ಈ ಟೀಮ್ ವರ್ಕ್ ಸಕ್ಸಸ್ ಆಯಿತು ಅಂತ ಅವನಿಗೆ ಅಪ್ರಿಷಿಯೇಟ್ ಮಾಡಬೇಕು. ಲೈಕ್ ನೀವು ನೋಡಿರ್ತೀರ ಅನ್ಸುತ್ತಲ್ಲ, ಆರ್ಗನೈಸೇಷನಲ್ಲೆಲ್ಲ ಬೆಸ್ಟ್ ಎಂಪ್ಲಾಯಿ ಅವಾರ್ಡ್ಸ್ ಇರ್ಬೋದು, ಇಂಥದ್ದೆಲ್ಲ ಕೊಡಬೇಕೇ ಹೊರ್ತು ಸುಮ್ಮನೆ ಡಿಸ್ಕ್ರಿಮಿನೇಷನ್ ಮಾಡೋಂಥದ್ದು ಇರ್ಬೋದು, ಕ್ಯಾಸ್ಟಲ್ಲಿ ಇರ್ಬೋದು, ಇಲ್ಲ ಮೈನಾರಿಟೀಸು, ಇಲ್ಲ ನೀನು ಒಂದು ವುಮೆನ್ ಅಂತ ಇರ್ಬೋದು, ಈ ಥರ ಎಲ್ಲ ಮಾಡೋಂಗಿಲ್ಲ. ಓಕೆನಾ? ಇವಾಗ ಈ ಕಾನ್ಸೆಪ್ಟ್ ಅರ್ಥ ಆಯ್ತಲ್ಲ. ನೆಕ್ಸ್ಟ್ ನೋಡೋಣ, ಹ್ಯೂಮನ್ ರಿಸೋರ್ಸ್ ಪಾಲಿಸಿ. ಹ್ಯೂಮನ್ ರಿಸೋರ್ಸ್ ಪಾಲಿಸಿ, HR ಪಾಲಿಸಿಸ್ ಏನು ಅಂದರೆ ಒಂದು ಆರ್ಗನೈಸೇಷನಿಂದನೇ ಒಂದು ಪಾಲಿಸೀಸ್ ಅಂತ ಇರುತ್ತೆ. ಆ ಪಾಲಿಸಿನ ಯಾರು ಪಕ್ಕ ಫಾಲೋ ಮಾಡಬೇಕು ಅಂತ ಗೈಡ್ ಮಾಡೋದು HR ಏನು ಮಾಡ್ತಾನೆ, ಅದನ್ನು ಗೈಡ್ ಮಾಡ್ತಾನೆ. ಹ್ಯೂಮನ್ ರಿಸೋರ್ಸ್ ಪಾಲಿಸಿ ಇಟ್ ಈಸ್ ಎ ಸೆಟ್ ಆಫ್ ರೂಲ್ಸ್ ಆ್ಯಂಡ್ ಗೈಡ್ಲೈನ್ಸ್. ಏನೋ ಇಟ್ ಈಸ್ ಎ ಸೆಟ್ ಆಫ್ ರೂಲ್ಸ್ ಆ್ಯಂಡ್ ಗೈಡ್ಲೈನ್ಸ್, ಅದನ್ನು ಯಾರೂ ಮೀರೋ ಹಾಗಿಲ್ಲ. ಸೊ ಇದನ್ನೆಲ್ಲ ಯಾರು ನೋಡ್ಕೋತಾರೆ? ಮ್ಯಾನೇಜರ್ ನೋಡ್ಕೋತಾನೆ. ಲೈಕ್ ಎಂಪ್ಲಾಯೀಸ್ ಯಾರು ಅದನ್ನು ಮೀರೋ ಹಾಗಿಲ್ಲ. ಸೊ ಇದಿರೋದ್ರಿಂದ ಯಾವ ಥರ ಹೆಲ್ಪ್ ಆಗ್ತಾ ಇದೆ ಅಂತ ನೋಡೋಣ. ಏನಂದರೆ ಇವಾಗ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಂತ ಇರುತ್ತೆ, ಎಲ್ಲ ಕರೆಕ್ಟಾಗಿ ಕೆಲಸ ಮಾಡಬೇಕು, ಆನ್ ದ ಟೈಮ್ ಬರಬೇಕು, ಈ ಥರ ಎಲ್ಲ ಇರುತ್ತೆ. ಮತ್ತು ಕೆಲವೊಂದು ಪಾಲಿಸೀಸ್ ಇರುತ್ತೆ. ನೀವು ಒಂದು ಆರ್ಗನೈಸೇಷನಲ್ಲಿ ಒಬ್ಬರ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋ ಹಂಗಿಲ್ಲ, ಜಗಳ ಆಡೋಂಗಿಲ್ಲ, ಜುಟ್ಟು ಇಟ್ಕೊಂಡು ಜಗಳ ಆಡೋದು, ಇಲ್ಲ ಬ್ಯಾಡ್ ವರ್ಡ್ಸ್ನ ಯೂಸ್ ಮಾಡೋದು, ಮಕ್ ಕೊಟ್ಕೊಳ್ಳೋದು, ಇದೆಲ್ಲ ಮಾಡೋ ಹಂಗಿಲ್ಲ ಒಂದು ಆರ್ಗನೈಸೇಷನಲ್ಲಿ. ಸೊ ಇದೆಲ್ಲ ರೂಲ್ಸಲ್ಲಿಂದು. ಲೈಕ್ ಎಲ್ಲದಕ್ಕೂ ಪಾಲಿಸೀಸ್ ಅಂತ ಇರುತ್ತೆ. ಯಾವ ಥರ ಪಾಲಿಸಿ ಅಂದರೆ ಇವಾಗ ಲೀವ್ ಪಾಲಿಸಿ. ಏನು ಲೀವ್ ಪಾಲಿಸಿ ಅಂದರೆ ನಿಮ್ಗೆ ಇಷ್ಟ ಬಂದಂಗೆಲ್ಲ ಲೀವ್ ಹಾಕೋಂಗಿಲ್ಲ, ನೀವು ಇನ್ಫಾರ್ಮ್ ಮಾಡೇ ಲೀವ್ ಹಾಕಬೇಕು. ಅಂದರೆ ಲೈಕ್ ನಿಮ್ಗೆ ನಾಳೆ ರಜಾ ಬೇಕು ಅಂದಿದ ತಕ್ಷಣ ಇನ್ಫಾರ್ಮ್ ಮಾಡದೆ ರಜಾ ಹಾಕೋದಿರ್ಬೋದು, ಇಲ್ಲ ಇಷ್ಟ ಬಂದಂಗೆ ಬರೋದು, ಬಂದಾಗ ಹೋಗೋದು, ಆ ಥರ ಎಲ್ಲ ಮಾಡೋಗಿಲ್ಲ. ಮತ್ತು ಡ್ರೆಸ್ ಕೋಡ್ ಪಾಲಿಸಿ ಅಂತ ಇರುತ್ತೆ. ಯಾವ ಥರ ಬಟ್ಟೆ ಹಾಕೊಂಡು ಹೋಗಬೇಕು ಅನ್ನೋದನ್ನು ಅವ್ರು ಡಿಸೈಡ್ ಮಾಡ್ತಾರೆ. ಹುಡುಗಿರ್ಗೂ ಅಷ್ಟೇ, ಹುಡುಗರಿಗೂ ಅಷ್ಟೇ. ವೀಕ್ಲಿ 2 ಡೇಸು ಲೈಕ್ ಟ್ರೆಡಿಷ್ನಲ್ ಡ್ರೆಸ್ಸಲ್ಲಿ ಗರ್ಲ್ಸ್ ಹೋಗಲೇಬೇಕು. ಓಕೆನಾ? ಆ್ಯಂಡ್ ಬಾಯ್ಸ್ ಎಲ್ಲ ಬಂದು ಆಲ್ಮೋಸ್ಟ್ ಫಾರ್ಮಲ್ಸಲ್ಲೇ ಹೋಗಬೇಕು. ಇದೇ ಪಾಲಿಸಿ. ಅದು ಬಿಟ್ಬಿಟ್ಟು ನೀವು ಫುಲ್ಲು ಜಿಂಕ್ ಚಾಕ್ ಅಂತೆಲ್ಲ ಹೋಗೋ ಹಾಗಿಲ್ಲ. ಆಮೇಲೆ ವರ್ಕ್ ಅವರ್ ಪಾಲಿಸಿ. ಏನು ವರ್ಕ್ ಅವರ್ ಪಾಲಿಸಿ ಅಂದರೆ ಇಷ್ಟು ಅವರ್ಸ್ ಇರುತ್ತೆ, 9 ಅವರ್ಸ್ ಇರುತ್ತೆ. ಇನ್ ಕೇಸ್ ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಅವನು OT ಅಂತ ಎಲ್ಲ ಕೇಳಿರ್ತೀರಲ್ವಾ, ಓವರ್ ಟೈಮ್ ಅದನ್ನು ಪೇ ಮಾಡಬೇಕಾಗತ್ತೆ. ಆ್ಯಂಡ್ ಗರ್ಲ್ಸಿಗೆಲ್ಲ ಜಾಸ್ತಿ ಹೊತ್ತು, ವುಮೆನ್ಸಿಗೆಲ್ಲ ಅವನು ಆರ್ಗನೈಸೇಷನಲ್ಲಿ ಇಟ್ಕೊಳ್ಳೋ ಹಾಗಿಲ್ಲ. ಆ್ಯಂಟಿ ಹರಾಸ್ಮೆಂಟ್ ಪಾಲಿಸಿ. ಏನು ಹರಾಸ್ಮೆಂಟ್ ಪಾಲಿಸಿ ಅಂದರೆ ಲೈಕ್ ಕಿರುಕುಳ ಕೊಡೋ ಹಾಗಿಲ್ಲ, ಒಬ್ಬರನ್ನ ಡಿಮೋಟಿವ್ ಮಾಡೋದಿರ್ಬೋದು, ಇಲ್ಲ ಹುಡುಗಿರ ಜೊತೆ ಮಿಸ್ಬಿಹೇವ್ ಮಾಡೋವಂಥದ್ದು, ಇದ್ಯಾವುದೂ ಮಾಡೋ ಅಂತಿಲ್ಲ. ಇದು ಹ್ಯೂಮನ್ ರಿಸೋರ್ಸ್ ಪಾಲಿಸೀಸ್. ನಿಮ್ಗಿನ್ನೂ ಎಕ್ಸ್ಟ್ರಾ ಗೊತ್ತಿದೆ, ಎಕ್ಸಾಮಲ್ಲಿ ಇನ್ನೂ ಎಕ್ಸ್ಟ್ರಾ ಬರ್ಕೊಳ್ಬೋದು. ಈ ಚಾಪ್ಟರಿನ ಲಾಸ್ಟ್ ಕಾನ್ಸೆಪ್ಟು ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಆ್ಯಂಡ್ ಆಡಿಟಿಂಗ್. ಅಕೌಂಟಿಂಗ್ ಆ್ಯಂಡ್ ಆಡಿಟಿಂಗ್. ಓಕೆನಾ? ಫಸ್ಟು ಅಕೌಂಟಿಂಗ್ ರಿಲೇಟೆಡ್ ತಿಳ್ಕೊಳ್ಳೋಣ. ಲೈಕ್ ಅಕೌಂಟಿಂಗ್ ಅಂದರೆ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಅಂದರೆ ಇಲ್ಲಿ ಒಬ್ಬ ಎಂಪ್ಲಾಯಿ ಎಷ್ಟು ವರ್ಕ್ ಮಾಡಿರ್ತಾನೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಲೈಕ್ ಹೇಗೆ ಗೊತ್ತಾಗುತ್ತೆ ಅಂದರೆ ನಾವು ಒಂದು ಆರ್ಗನೈಸೇಷನ್ದು ಒಂದು ಪ್ರಾಫಿಟ್ನ ನೋಡೋದೇ ಗೊತ್ತಾಗುತ್ತೆ. ಅಂದರೆ ನಾವು ಇಲ್ಲಿ ಕೆಲಸ ಮಾಡ್ತಿರೋದು ಎಷ್ಟು ಹೆಲ್ಪನ್ನು ತೊಗೊಂಡಿದ್ದೀವಿ, ಅವು ಎಷ್ಟು ಕೆಲಸ ಮಾಡಿದ್ದಾರೆ ನಮಗೋಸ್ಕರ ಅನ್ನೋದು ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಆಮೇಲೆ ಈ ಅಕೌಂಟಿಂಗಲ್ಲಿ ಇನ್ನೂ ಏನು ಗೊತ್ತಾಗುತ್ತೆ ಅಂದರೆ ಹೈಯರ್ ಮಾಡ್ಕೊಳ್ಳುವಾಗ ನಮ್ಗೆ ಎಷ್ಟು ಖರ್ಚಾಯಿತು, ಟ್ರೈನಿಂಗ್ ಕೊಡುವಾಗ ಎಷ್ಟು ಖರ್ಚಾಯಿತು, ಆಮೇಲೆ ಇವಾಗ ಹೈಯರ್ ಮಾಡ್ಕೊಂಡವ್ನು ಇನ್ ಕೇಸ್ ಕೆಲಸ ಬಿಟ್ಟೋದ್ರೆ ಮತ್ತೆ ಇನ್ನೊಬ್ಬನ ಹೈಯರ್ ಮಾಡ್ಕೋಬೇಕಲ್ಲ, ಆವಾಗ ಎಷ್ಟು ಖರ್ಚಾಯಿತು, ಇದೆಲ್ಲ ಏನು ಇನ್ ಡೀಟೇಲ್ ಆಗಿ ನಮಗೆ ಗೊತ್ತಾಗುತ್ತೆ. ಮತ್ತು ಪ್ರಮೋಷನ್ಗೆ ಎಷ್ಟು ಖರ್ಚು ಮಾಡಿದ್ವಿ, ಅಡ್ವರ್ಟೈಸ್ಮೆಂಟಿಗೆ ಎಷ್ಟು ಹೋಗ್ತಾ ಇದೆ, ಮತ್ತು ಎಂಪ್ಲಾಯೀಸಿಗೆ ಕರೆಕ್ಟಾಗಿ ಸ್ಯಾಲ್ರಿ ಹೋಗ್ತಾ ಇದೆಯಾ, ಮತ್ತು ಇನ್ನು ಏನದು PF ESI ಇದೆಲ್ಲ ಪ್ರಾಪರ್ ಆಗಿದೆಯಾ ಅಂತ ನಾವೇನು ಮಾಡ್ತೀವಿ, ಅಕೌಂಟಿಂಗಲ್ಲಿ ನೋಡ್ತೀವಿ. ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗಲ್ಲಿ ನೋಡ್ತೀವಿ. ಆ್ಯಂಡ್ ಆಡಿಟಿಂಗ್ ಅಂದರೆ ಚೆಕ್ ಮಾಡೋವಂಥದ್ದು. ಏನು ಚೆಕ್ ಮಾಡ್ತಾರೆ, ಎಂಪ್ಲಾಯೀಸ್ ಪ್ರಾಪರಾಗಿ ಕೆಲಸ ಮಾಡ್ತಿದ್ದಾರಾ, ಫೇರ್ ಆಗಿ ಕೆಲಸ ಮಾಡ್ತಿದ್ದಾರಾ, ಏನಾದರೂ ಅಕೌಂಟ್ಸಲ್ಲಿ ಮ್ಯಾನಿಪುಲೇಷನ್ ಮಾಡ್ತಿದ್ದಾರಾ ಅಂದರೆ ದುಡ್ಡು ಹೊಡ್ಕೊಳ್ಳೋಂಥದ್ದು. ಇವಾಗ ಏನಾದರೂ ಒಂದು ಖರ್ಚು 1000 ರುಪೀಸ್ ಆಗಿದ್ದರೆ ಅಲ್ಲಿ 10,000 ಹಾಕೋದು, ಇಲ್ಲ 1500 ಹಾಕೋದು, ಬಿಲ್ಲನ್ನೆಲ್ಲ ತಿದ್ದೋಂಥದ್ದು, ದುಡ್ಡನ್ನ ದೇಪೋ ಅಂಥದ್ದು, ಏನಾದರೂ ಕದಿಯೋದು, ಈ ಥರ ಏನಾದರೂ ಮಾಡ್ತಿದ್ದ ಅಂತ ಗೊತ್ತಾಗುತ್ತೆ. ಅಕೌಂಟ್ಸಲ್ಲಿ ಏನಾದರೂ ಮಿಸ್ಟೇಕ್ ಆಗ್ತಿದೆಯಾ, ತಪ್ಪು ಲೆಕ್ಕ ಹಾಕಿದಾರಾ, ತಪ್ಪು ಲೆಕ್ಕ ಹಾಕಿ ದುಡ್ಡನ್ನ ಏನಾದರೂ ಹೊಡೆದಿದ್ದಾರಾ ಅಂತ ನೋಡ್ತೀವಿ. ಮತ್ತು ಕಂಪನಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡ್ತಿದ್ದಾರಾ ಅಂತ ನಾವು ನೋಡ್ಬೋದು. ಸೊ ಇದನ್ನೆಲ್ಲ ಇನ್ ಕೇಸ್ ಏನಾದರೂ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ ನಮ್ಮ ಆರ್ಗನೈಸೇಷನ್ನ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಿದೆ ನಾನು, ಚಾಕ್ಲೇಟ್ಸ್ ಇರ್ಬೋದು, ಅದನ್ನೆಲ್ಲ ಇಟ್ಟಿರ್ತಾರೆ, ಸಖತ್ತಾಗಿ ಇಟ್ಟಿರ್ತಾರೆ, ಅಂದರೆ ಫುಲ್ ಜೋಡಿಸ್ಬಿಟ್ಟಿರ್ತಾರೆ, ನೀವು ಎಷ್ಟು ಬೇಕಾದರೂ ತೊಗೋಬೋದು. ಸೊ ಅದನ್ನು ಯಾಕೆ ಇಡೋದಲ್ಲಿ ನೀವು ತಿನ್ನೋದಕ್ಕೆ, ಇನ್ ಕೇಸ್ ನೀವು ಅದನ್ನು ತೊಗೊಬಂದು ಪಕ್ಕದ ಮನೆಯವ್ನಿಗೆ 20 ರುಪೀಸ್ ಚಾಕ್ಲೇಟ್ನ 10 ರುಪೀಸಿಗೆ ಸೇಲ್ ಮಾಡೋದು, ಇಲ್ಲ 100 ರುಪೀಸ್ ಚಾಕ್ಲೇಟ್ನ 80 ರುಪೀಸಿಗೆ ಸೇಲ್ ಮಾಡೋವಂಥದ್ದು, ಈ ಥರ ಎಲ್ಲ ಮಾಡೋ ಹಾಗಿಲ್ಲ.
ವಿಡಿಯೋ ಏನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕೀಪ್ ವಾಚಿಂಗ್ ಗೈಸ್. ಥ್ಯಾಂಕ್ ಯು.